ಸರ್ ಈಗಿರೋ ಕಂಟೆಸ್ಟೆಂಟ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಯಾರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ? ಈಗ ಮಲ್ಲಮ್ಮ ಬಂದಿದ್ದಾರೆ ಉತ್ತರ ಕರ್ನಾಟಕದವರು, ಅವ್ರ ಬಗ್ಗೆ ಸರ್ ಎವ್ರಿಥಿಂಗ್ ಈಸ್ ಓಕೆ ಸರ್. ನಾವು ಡೆಫಿನೆಟ್ಲಿ ಸರ್ ನಮಗೆ ಜಾಗ್ರಫಿಕಲ್ ಕಂಡೀಷನ್ಸ್ಗಿಂತ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್. ಸರ್ ನನಗೆ ಕೇಳೋದಾದ್ರೆ ನಾನು ಎಲ್ಲರಿಗೂ ಕೂಡ ಎಲ್ಲರೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತೇನೆ. ಬಟ್ ಆಡಿಯನ್ಸ್ಗೆ ಅದು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಾರೆ. ಒಂದ್ಸತಿ ಕಪಿಲ್ ದೇವ್ ವರ್ಲ್ಡ್ ಕಪ್ ಗೆದ್ದಿದ ತಕ್ಷಣ ಸಚಿನ್ ಗೆಲ್ಬೇಕು ಅನ್ನೋದು, ಮತ್ತೆ ದ್ರಾವಿಡ್ ಗೆಲ್ಬೇಕು ಅನ್ನೋದು, ಮತ್ತೆ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಸರ್ ತಪ್ಪೇನಲ್ಲ. ಈಗ ಸೀಸನ್ 11 ನೋಡಿದಾಗ ದೇರ್ ವಿಲ್ ಬಿ ಎ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಅನ್ಕೊಂಡಿರ್ತಾರೆ. ಪಾಸಿಬಲಿ ಐ ಥಿಂಕ್ ದಟ್ಸ್ ಅದು ಪರ್ಫಾರ್ಮ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾಕಂದ್ರೆ ಅವರೆಲ್ಲ ನೋಡಿದ್ದಾರೆ. ಅವ್ರನ್ನ ಯಾರನ್ನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಬಂದು ಅಲ್ಲಿ ಕುಣಿಸಿಲ್ಲ ಬಿಗ್ ಬಾಸ್ ಅವರು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ ಬಿಗ್ ಬಾಸ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, 11th 12th ದಿನ ಚೆನ್ನಾಗಿರುತ್ತೆ ಅಂತ ಮಾಡಲಿಲ್ಲ ಅಂತಂದ್ರೆ ಐ ಥಿಂಕ್ ಇವ್ರಿಗಿಂತ ದುರಾದೃಷ್ಟವಂತರು ಯಾರು ಇರಲ್ಲ ಸರ್. ಒಂದು ಅದೃಷ್ಟ ಅಂತ ಹೇಳ್ಬೋದು ಬಿಗ್ ಬಾಸ್ಗೆ ಹೋಗೋದು. ಯಾಕಂದರೆ ಜನಗಳಿಗೆ ಆ ರೀತಿ ಎಂಟರ್ಟೈನ್ಮೆಂಟ್ ನೋಡಿ. ಒಂದು 25 ಕೋಟಿ ಜನ ಸಂಜೆ 1.5 ಅವರು, 100 ಕ್ಯಾಮ್ರಾ, 900 ಕ್ರೂ ಮೆಂಬರ್ಸು, ಒಂದು ಅವರ್ಗೆ 25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 24 ಗಂಟೆ ನಮ್ಮನ್ನು ನೋಡಿಕೊಂಡು ಒಂದು ಪರ್ಫಾರ್ಮೆನ್ಸ್ ಮಾಡಿ ಅದರಲ್ಲಿ ಎಡಿಟ್ ಮಾಡಿ ಜನರಿಗೆ ಮನೋರಂಜನೆ ಪಡಿಸೋದಿದೆಯಲ್ಲ, ಅದು ಪದೇ ಅವ್ರು ಕಿಕ್ ಕೊಡೋದಿದೆಯಲ್ಲ. ಸೊ ಇಟ್ಸ್ ಅ ಗ್ರೇಟ್ ಜಾಬ್. ಐ ಥಿಂಕ್ ಆ ಎಂಟೈರ್ ಟೀಮ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅಫ್ಕೋರ್ಸ್ ಕಲರ್ಸ್ ಕನ್ನಡ ಆಗಿರ್ಬೋದು. ಐ ಥಿಂಕ್ ದೇ ಆರ್ ಡೂಯಿಂಗ್ ಅದನ್ನ ವರ್ಷಕ್ಕೊಂದ್ಸತಿ ಊರಬ್ಬ ಅಂದಂಗೆ, ವರ್ಷಕ್ಕೊಂದ್ಸತಿ ಬಿಗ್ ಬಾಸ್ ಹಬ್ಬ ಇದ್ದಂಗೆ ಇದು. ಬಟ್ ನಿಜವಾಗ್ಲೂ ಇಷ್ಟೆಲ್ಲ ನಂಬಿಕೆ ಇಟ್ಟು ಬಿಗ್ ಬಾಸ್ ಅವರು ಅಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸರ್. ನಾನು ಬಿಗ್ ಬಾಸ್ ಸರಿ ಇಲ್ಲ ಮಾಡಿಸಿಲ್ಲ ಅಂತ ಹೇಳೋಕ್ಕಾಗಿಲ್ಲ. ಅವ್ರು ನಂಬಿಕೆ ಇಟ್ಟು ಕರ್ಕೊಂಡು ಹೋಗಿದ್ದಾರೆ. ಇವ್ರು ಮಾಡ್ಬೇಕಷ್ಟೇ. ಇಲ್ಲಿ ಇವ್ರು ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಐ ಥಿಂಕ್ ದ ಕಾನ್ಸಿಕ್ವೆನ್ಸಸ್ ಅಥವಾ TRP ಡಲ್ ಆಗುತ್ತೆ. ವೆನ್ ಐ ವಾಸ್ ದೇರ್, ನಾನು ಅದನ್ನ ಡಿಸೈಡ್ ಇದ್ದೆ. ನಾನು TRP ವಾಸ್ 12.9 ಇಫ್ ಐ ಆಮ್ ನಾಟ್ ರಾಂಗ್. ನಾನು ಆನ್ ರೆಕಾರ್ಡಲ್ಲಿ ನೋಡಿ 12.9 TRP. ಅಟ್ಲೀಸ್ಟ್ ಒಂದು ಆವ್ರೇಜ್ ಆದರೂ ಬರಬೇಕಲ್ಲ ಸರ್. ಒಂದು 7-8 ಬಂದಿಲ್ಲ ಅಂತಂದರೆ ಈ ನೀನು ಉತ್ತರ ಕರ್ನಾಟಕದಿಂದ ಕರ್ಕೊಂಬಂದ್ರೇನೋ ದಕ್ಷಿಣ ಕರ್ನಾಟಕದಿಂದ ಕರ್ಕೊಂಬಂದ್ರೆ ಅಲ್ಟಿಮೇಟ್ಗೆ ಕರ್ನಾಟಕಕ್ಕೆ ಮನೋರಂಜನೆ ಮಾಡಲಿಲ್ಲ ಅಂದರೆ ನೀವು ಯಾವ ಕರ್ನಾಟಕದಿಂದ ಬಂದು ವೇಸ್ಟ್ ಅಂತ ನನಗನ್ನಿಸ್ತಾ ಇದೆ. ಆ ವೇಸ್ಟ್ ಬಾಡಿಗಳಾಗಬಾರ್ದು ಇವರು. ಯಾಕಂದರೆ ಇವರೆಲ್ಲ ನೋಡಿ ಹೋಗಿದ್ದಾರೆ. ಸೀಸನ್ 12 ಸೀಸನ್ 11 ಖತರ್ನಾಕ್ಗಳು ಕಿಲಾಡಿಗಳು ಜಾಕ್ಪಾಟ್ಗಳನ್ನ ನೋಡಿ, ಖತರ್ನಾಕ್ ಕಿಲಾಡಿಗಳೆಲ್ಲ ಅಲ್ಲಿ ಇದ್ದವರೆಲ್ಲ ಒಬ್ಬರಿಗೊಬ್ಬರು ಕಿಕ್ಔಟ್ ಮಾಡ್ಕೊಂಡು ಕಾಯಿಗಳನ್ನ ಹೊಡ್ಕೊಂಡು, ಒಂದು ಈ ಕಾಯಿ ನಾನು ಜಗದೀಶ್ ಈಚೆಗೆ ಬಂದ ಅಂದರೆ ತಗೊಂಬಂದೆ, ಒಬ್ಬರು ರಜತನ ಅನ್ನಂಗೆ ಹಂಗೆಲ್ಲ ಒಂಥರ ಕಿಲಾಡಿಗಳಿದ್ವು. ಆ ಕಿಲಾಡಿಗಳು ನೋಡಿದಾಗ ಇವರು ಆ ಜಾಕ್ಪಾಟ್ಗಳು ಮೀರ್ಸೋ ಅಂತ ಕಿಲಾಡಿಗಳಾಗಬೇಕು. ಇಲ್ಲಾಂದ್ರೆ ಜನಗಳ ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಿಟ್ಟೆ ಇದೆ. ಜಗನ ನೋಡಿದ್ವಿ, ಈಗ ಇನ್ನೊಂದು ಯಾವನ ನೋಡಿದ್ವಿ ಅಂದ್ರೆ ನನ್ನನ್ನು ಮೀರ್ಸೋನ್ ಆಗಿರ್ಬೇಕು, ಇದು ಎಕ್ಸ್ಪೆಕ್ಟೇಷನ್ನು. ಸೊ ಇದನ್ನ ನೀವು ಸಪೆಕಳೆ ಬೀಜ ಅಂತ ಬರ್ತಾ ಇದೆ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್. ಐ ಥಿಂಕ್ ಬಿಗ್ ಬಾಸ್ ಪಾಪ ಅದೇ ಬಂಡವಾಳ, ಅದೇ ಕ್ಯಾಮ್ರಾ, ಅದೇ ಕ್ರೂ ಮೆಂಬರು, ಅದೇ ಮನೆ, ಏನೋ ಮೆಂಬರ್ಗಳಿಗೆ ಚೇಂಜು, ಮೆಂಬರ್ಗಳು ಪರ್ಫಾರ್ಮ್ ಮಾಡಬೇಕು ಸರ್. ಪಾಪ ಅವ್ರನ್ನೇನು ಮಾಡಬೇಡಿ ಅಂತ ಪಾಪ ಬಿಗ್ ಬಾಸ್ ಅವ್ರು ಹೇಳೋಕ್ಕಾಗತ್ತಾ? ಅವ್ರು ಮಾಡಲಿ ಅಂತಲೇ 100 ಕ್ಯಾಮ್ರಾ ಇಟ್ಟವ್ರೆ. ಇವ್ರು 100 ಕ್ಯಾಮ್ರಾ ಇಟ್ಕೊಂಡು ಮಲ್ಕೊಂಡ್ರೆ ಏನು ಮಾಡೋಕ್ಕಾಗ್ತದೆ? ಸಾರಿ ಟು ನನ್ನ ಮನದಾಳದ ಮಾತಷ್ಟೇ ಇದು. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನನಗೂ ಕೂಡ ಕಾರ್ಯಕ್ರಮ ನೋಡ್ಲಿಕ್ಕೆ ಆಗಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಯವ್ರು ನೋಡಿದ್ರಂತೆ, ಇಲ್ಲ ರೀ ಆ ಎಕ್ಸ್ಪೆಕ್ಟೇಷನ್ ಅವರೇ ಎಲ್ಲ ಸಪ್ಪೆ ಕಳಿವಿ ಅಂತ ಬೈತಾವ್ರೆ, ಏನ್ರಿ ಇದು ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಅವಳು ನೋಡಿದ್ಲಂತೆ, ನನಗೂ ಒಂದು ಕ್ಲಿಪ್ಪಿಂಗ್ಸ್ ನೋಡ್ಸಿದ್ಲು. ಫ್ರಮ್ ಮೈ ಸೈಡ್ ದಿಸ್ ಅನ್ ಅಪ್ರಿಷಿಯೇಷನ್. ಪ್ರತಿ ವರ್ಷ ನಡೆಯೋ ಕಾರ್ಯಕ್ರಮಕ್ಕೆ ನಾವು ಅಪ್ರಿಷಿಯೇಷನ್ ಇದ್ದೇ ಇರುತ್ತೆ. ಬಟ್ ಜನಗಳ ಎಕ್ಸ್ಪೆಕ್ಟೇಷನ್ ನಾವು ಮಾತಾಡೋದಾಯಿತು ಅಂತಂದರೆ ಸಪ್ಪೆ ಕಳೆ ಬೀಜ ಅಂತ ಇದ್ದಾರೆ. ಗೊತ್ತಿಲ್ಲ ಸರ್ ಏನಾಗುತ್ತೆ, ಗೊತ್ತಿಲ್ಲ ಸರ್. ಸರ್ ಈಗ ಇನ್ನೊಂದು ಅಂದ್ರೆ ಪ್ರತಿ ವರ್ಷನೂ ಸೀನಿಯರ್ಗಳು ಹೋಗ್ತಾರೆ ಒಳಗಡೆ, ಪ್ರತಿ ವರ್ಷ ಸೀನಿಯರ್ಗಳನ್ನ ಕಳಿಸ್ತಾ ಇರ್ತಾರೆ. ಈ ವರ್ಷ ಏನಾದ್ರು ನಿಮ್ಗೆ ಆಫರ್ ಬರುತ್ತೆ? ಇಲ್ಲ ಸರ್. ನಾನು ಅಂಬರೀಷನ್ ಒಂದು ಮಾತು ಹೇಳ್ತಾರೆ, ನಾನು MP ಆಗಿದ್ದಾಯ್ತು ಪಕ್ಕದ ಮನೆ MP ಆಗಲಿ ಅಂತ. ಸರ್ ನಾವು ಯಾವತ್ತಿಗಲೂ ಆಶಾಭಾವಿಗಳು. ನನಗೆ ಬೇರೆಯವರು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಲಿ ಅನ್ನೋದು ಇಷ್ಟ ಬಿಟ್ಟರೆ ಸರ್ ನಮ್ಮ ಮನರಂಜನೆ ಮಾಡಿದ್ದೀವಿ ಸರ್, ಕೊಟ್ಟಿದ್ದೀವಿ. ಕರ್ನಾಟಕಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜಗ್ಗು ಏನು ಮಾಡ್ಬೋದು ಅಂತ ತೋರಿಸಿದ್ದೀವಿ. ಬಿಗ್ ಬಾಸ್ ಅವ್ರಿಗೂ ಗೊತ್ತಿದೆ ಜಗ್ಗು ಎಂಥ ವಿಕೆಟ್ ಅಂತ ಅವ್ರಿಗೂ ಗೊತ್ತಿದೆ. ಪದೇ ಚೆನ್ನಾಗಿರಲ್ಲ. ಐ ಥಿಂಕ್ ಐ ಆಮ್ ಶ್ಯೂರ್ ಇರೋ ಟೀಮ್ ಪರ್ಫಾರ್ಮ್ ಮಾಡಲಿ ಸರ್, ಇರೋ ಟೀಮ್ ಚೆನ್ನಾಗಿ ಮಾಡಲಿ ಅನ್ನೋದು. ಗೆಸ್ಟ್ ಆಗಿ ಹೋಗ್ತೀರಾ ಒಂದಿನ ಕರೆದ್ರೆ? ಸರ್ ನೋ ಕಮೆಂಟ್ಸ್. ನಾನು ಪಾರ್ಟಿಸಿಪೇಷನ್ ಬಗ್ಗೆ ಆಗಿರ್ಬೋದು, ಎಂದ್ರ ಬಗ್ಗೆನೇ ಆಗಿರ್ಬೋದು, ನಾನು ನೋ ಕಮೆಂಟ್ಸ್. ನಾನು ಡಿಸೈಡ್ ಮಾಡಿದ್ದೀನಿ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡಬಾರ್ದು ಅಂತ. ಹಾಗಾಗಿ ನಾನು ಮಾತಾಡ್ತಲ್ಲ, ಅದು ನೀವು ಕೇಳಿದಕ್ಕೆ ಮಾತಾಡ್ತೇವೆ. ಅದರ್ವೈಸ್ ನೋ ಕಮೆಂಟ್ಸ್ ಆನ್ ಬಿಗ್ ಬಾಸ್. ನಾವು ಯಾಕೆ ಸರ್ ಯಾರ್ದೋ ಶೋಲ್ಲಿ ನಾನು ಯಾಕೆ ಸರ್ ಅದನ್ನು ಕಮೆಂಟ್ ಮಾಡ್ಕೊಡ್ಲಿ? ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನನಗೆ CM ಆಗಬೇಕು ಅಂತ ಇದೆ, ನೋಡೋಣ. CM ಆದಾಗ ಒಂದು ರೌಂಡು ಸುದೀಪ್ ಅಣ್ಣ ಹೋಗಿ ನೋಡ್ಕೊಂಬರ್ತೀನಿ ಬಿಗ್ ಬಾಸ್ ನಡೆದಾಗ. ಯಾಕಂದರೆ ಸುದೀಪ್ ಅವ್ರಿಗೆ ಹೇಳಿದೆ CM ಆಗ್ತೀನಿ ಅಂತ. ಸೊ ಡೆಫಿನೆಟ್ಲಿ ನಾನು CM ಆದಾಗ ಈ ಬಿಗ್ ಬಾಸ್ ನಡೀತಾ ಇದ್ರೆ ಹೋಗಿ ಸುದೀಪ್ ಅಣ್ಣ ನೋಡಪ್ಪ, ನೋಡ್ರಿ ಸುದೀಪ್ ಅಣ್ಣ ನಿಮ್ಮ ಶೋ ನಾನು ಹೇಳಿದೆ, ಈಗ CM ಆಗಿ ಬಂದಿದ್ದೀನಿ ಅಂತ ಹೇಳೋ ಅಂತ ಆಸೆ ಇದೆ ನನಗೆ. ಗೊತ್ತಿಲ್ಲ ದೈವಚ್ ಏನಿದೆ ಅಂತ.